ವೆಲ್ಕಮ್ ನೋಡಿ. ಈ ಹಿಂದೆ ಬಿಡದಿ ಪಾದಯಾತ್ರೆಯನ್ನ ಜೆಡಿಎಸ್ನವರು ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಅದಕ್ಕೆ ಬರಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರು ಬರಲಿಲ್ಲ ಅನ್ನೋದಷ್ಟೇ ಬೇಸರ ಅಲ್ಲ, ಕೈ ಸಚಿವರ ಜೊತೆಗೆ ಕೂತು ಗುಸುಗುಸು ಮಾತಾಡಿದ್ರಲ್ಲ. ನಿಮಗೆಲ್ಲ ನೆನಪಿದೆ ಯಾರು ಪಾದಯಾತ್ರೆ ವಿಚಾರವಾಗಿ ಮಾತಾಡಿದ್ರು ಅಂತ ಹೇಳಿ. ಆ ಪಾದಯಾತ್ರೆಯ ಪರಿಣಾಮ ಏನೂ ಇಲ್ಲ ಅಂತ ಹೇಳಿದ್ರಲ್ಲ. ಪರಿಹಾರ ಎಲ್ಲ ತಗೊಂಡಿದ್ದಾರೆ ಅಂತಾನೂ ಕೂಡ ಮೈಕ್ ಮುಂದೆನೇ ಮಾತಾಡಿದರು. ಈ ಗುಸುಗುಸು ಮಾತೇ ಮೈತ್ರಿಯ ಬಿರುಕು ಹೆಚ್ಚು ಮಾಡಿದೆ. ಕುಮಾರಸ್ವಾಮಿಯವರ ಬೇಸರಕ್ಕೆ ಇದೇ ಕಾರಣ ಅನ್ನುವಂಥ ಗುಸುಗುಸು ಈಗ ಭಾರಿ ಭಾರಿ ಸೌಂಡ್ ಮಾಡ್ತಾ ಇದೆ. ಇದೊಂದೇ ಕಾರಣವಾ, ಬೇರೆ ಏನಾದರೂ ಕಾರಣ ಇದೆಯಾ? ಗೋವಿಂದಣ್ಣ ಅವರು ಈ ವಿಚಾರದ ಬಗ್ಗೆ ಏನೆಲ್ಲ ಮಾಹಿತಿ ತಿಳ್ಕೊಂಡಿದ್ದಾರೆ ವೀರೇಂದ್ರ ಅವರಿಂದ ಕೇಳೋಣ. ವೀರೇಂದ್ರ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನಂತಂದರೆ, ಅವತ್ತು ಈ ಪಾದಯಾತ್ರೆ ವಿಚಾರವಾಗಿ ವಿಜಯೇಂದ್ರ ಮತ್ತು ಮಧು ಬಂಗಾರಪ್ಪ ಅವರು ಮೈಕ್ ಮುಂದೆ ಮಾತಾಡಿದ್ದು, ಅದಾದ ನಂತರ ಆದಂತಹ ಬೆಳವಣಿಗೆಗಳು, ಅದನ್ನು ಒಂದು ಕಡೆ ಇಡೋಣ. ಮತ್ತೊಂದು ಕಡೆ ಪಾದಯಾತ್ರೆ ವಿಚಾರವಾಗಿ ಮೊದಲಿನಿಂದನೂ ಕೂಡ ದೋಸ್ತಿಗಳಲ್ಲಿ ಒಮ್ಮತ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಈಗ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಇವರು ಪಾದಯಾತ್ರೆ ಮಾಡ್ತಾರೆ ಅಂತಂದರೆ ಮೈತ್ರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಫಸ್ಟ್ ಟೈಮ್ ಪಾದಯಾತ್ರೆಯ ಕಾನ್ಸೆಪ್ಟ್ ತೊಗೊಂಡ್ಬಂದಾಗ ಅದನ್ನು ಕರೆಮ್ಮ ಅವರ ಕ್ಷೇತ್ರದಿಂದ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತಂತ ಇವರಿಗೆ. ಅವಾಗ ಕರೆಮ್ಮ ಅವರ ಆಕ್ಷೇಪ ವ್ಯಕ್ತಪಡಿಸಿರಂತೆ, ನಮ್ಮ ಕ್ಷೇತ್ರದಿಂದ ಮಾಡಿದರೆ ನಮ್ಮ ಕ್ಷೇತ್ರದಲ್ಲಿ ST ವೋಟ್ಗಳು ಜಾಸ್ತಿ ಇದೆ, ಹೀಗಾಗಿ ನಮ್ಮ ಕ್ಷೇತ್ರದಿಂದ ಬೇಡ ಅನ್ನುವಂಥ ಆಕ್ಷೇಪ ವ್ಯಕ್ತಪಡಿಸಿರುವಂತ ಕೇಳ್ಪಟ್ವಿ ನಾವು. ಸೊ ಅಲ್ಲಿಂದ ಆರಂಭ ಆದಂಥ ಈ ಮೈತ್ರಿಯ ನಡುವಿನ ಈ ಪಾದಯಾತ್ರೆ ವಿಚಾರದ ಬಿರುಕು ಈಗ ಕುಮಾರಸ್ವಾಮಿ ಅವರವರೆಗೂ ಬಂದು ತಲುಪಿದೆ. ಕುಮಾರಸ್ವಾಮಿ ಅವರು ಕೂಡ ನಿನ್ನೆವರೆಗೂ ಏನಿತ್ತು ಮಾತುಕತೆ, ಉದ್ಘಾಟನೆಗೆ ಹೋಗ್ತಾರೆ ಕುಮಾರಸ್ವಾಮಿ ಅವರು ಅಂತ ಇತ್ತು. ಆದರೆ ಈಗ ಅದಕ್ಕೆ ಹೋಗಲ್ಲ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಸಾಧ್ಯ ಆದರೆ ಸಮಾರೋಪಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಅಂತಂದರೆ ಇದೆಲ್ಲ ಏನು ನಡೀತಾ ಇದೆ ದೋಸ್ತಿಯಲ್ಲಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಅದಕ್ಕಿಂತ ಮುಂಚಿನ ಮುಖ್ಯವಾದ ಪ್ರಶ್ನೆ ಏನಂತಂದರೆ, ನಾಗೇಂದ್ರ ಏನಾದರೂ ರಾಜೀನಾಮೆ ಕೊಟ್ಬಿಟ್ರೆ ಈ ಪಾದಯಾತ್ರೆ ನಡೆಯೋದೇ ಇಲ್ಲ. ಸರಿ ಇದೆ ಪಾಟೀಲ್ರೆ. ಈಗ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ವಿಜಯೇಂದ್ರ ಮತ್ತು ಮಧು ಬಂಗಾರಪ್ಪ ಗುಸುಗುಸು ಮಾತಾಡಿದ್ರು. ಅದು ಆ್ಯಕ್ಚುಲಿ ಅವರಿಬ್ಬರು ಮೈಕ್ ಮುಂದೆ ಮಾತಾಡಿದ್ರು, ನಿಜ ನೀವು ಹೇಳ್ದಂಗೆ ಮೈಕ್ ಮುಂದೆನೇ ಮಾತಾಡಿದ್ದು. ಆದರೆ ಈ CM ಇಬ್ರಾಹಿಂ ಅವ್ರ ಥರ ಹರ್ತಾಳ್ ಹಾಲಪ್ಪ ಹಾಜಿರ್ ಹೋ ಅಂತೇಳಿ ಘಂಟಾಘೋಷವಾಗಿ ಮಾತಾಡಿದ್ದಲ್ಲ ಅವರು, ಆ ಗುಸುಗುಸು ಮಾತಾಡಿದ್ರಲ್ಲ ಅಲ್ಲೇ ಕಿತ್ಕೊಂಡೋಗಿದ್ದು. ಬಿರುಕು ಶುರು ಆಗಿದ್ದಲ್ಲಿ ಈ ಪಾದಯಾತ್ರೆ ಬಗ್ಗೆ ಆಳವಾಗಿ ಬಿರುಕು ಶುರು ಆಗಲಿಕ್ಕೆ ಅದೇ ಕಾರಣ. ಅದೊಂಥರ ಕಂದಕ ಆದಂಗೆ ಆಗೋಯ್ತು ಪಾಟೀಲ್ರೆ. ಈಗ ಈಗಲೂ ಪಾದಯಾತ್ರೆ ಇದೆ ವಿಷಯ. ಅವತ್ತು ಬಿಡದಿ ಪಾದಯಾತ್ರೆ ಇದೇ ಕುಮಾರಸ್ವಾಮಿ ಅವರೇ ಅವತ್ತು ಉದ್ಘಾಟನೆ. ಅವತ್ತಿನ ದಿನ ಏನು ಮಾಡಿದ್ರು, BJP ರಾಜ್ಯಾಧ್ಯಕ್ಷರು ಹೋಗಲಿಲ್ಲ. ಸರಿ, ಹೋಗದೆ ಅಲ್ಲಿ ಕೂತ್ಕೊಂಡು ಅದು ಮಧು ಬಂಗಾರಪ್ಪ ಜೊತೆ ಕೂತ್ಕೊಂಡು ಅಯ್ಯೋ ಅದೇನು ಇಂಪ್ಯಾಕ್ಟ್ ಇಲ್ಲ, ಅದೇನು ಆಲ್ರೆಡಿ ಪರಿಹಾರ ಎಲ್ಲ ತಗೊಂಡ್ಬಿಟ್ಟಿದಾರಂತೆ ಅಂತ ಹೇಳಿ ಎಲ್ಲ ಮಾತಾಡಿದ್ರಲ್ಲ. ಸೊ ಅದು ಇಂಪ್ಯಾಕ್ಟ್ ಈಗ ಅದ್ರ ಇಂಪ್ಯಾಕ್ಟ್ ಇಲ್ಲ ಆಗ್ತಾ ಇದೆ ಅಂತ ಹೇಳಿ. ನೋಡಿ, ಯಾವಾಗಲೂ ಈ ಮುಯಿಗೆ ಮುಯಿ ಅಂತೇಳಿ ಒಂದಿದೆ ಪಾಟೀಲ್ರೆ. ಅದು ಎಷ್ಟೋ ಟೈಮ್ ಬೇಕಾಗುತ್ತೆ. ಮತ್ತೆ ಕೆಲವರೆಲ್ಲ ಇದು ಹೇಳ್ತಾರೆ, ಇನ್ನೊಂದು ಕಾನ್ಸೆಪ್ಟ್ ಇದೆಯಲ್ಲ ಪಾಟೀಲ್ರೆ, ಏನದು ಕರ್ಮ ರಿಟರ್ನ್ಸ್ ಅಂತೇಳಿ. ಅದು ಸ್ವಲ್ಪ ಟೈಮ್ ಬೇಕು ಅಂತ ಅನ್ಕೊಂಡಿರ್ತಾರೆ. ಇಷ್ಟು ಬೇಗ ಬಂದ್ಬಿಡುತ್ತೆ ಅಂತ ಯಾರು ಅನ್ಕೊಂಡಿರಲ್ಲ. ಆಗಲೇ ಪಾದಯಾತ್ರೆನೂ ಘೋಷಣೆ ಆಗಾಯ್ತು. ಅದ್ರ ಈ ಉದ್ಘಾಟನೆಗೆ ನೀವು ಹೇಳಿದ್ರಲ್ಲ, ನಿನ್ನೆವರೆಗೂ ಕುಮಾರಸ್ವಾಮಿ ಅವ್ರು ಹೋಗ್ತಾರೆ ಅಂತ ಇತ್ತು ಅಂತ ಹೇಳಿ. ನಿನ್ನೆ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಯಾರು ರಾಜ್ಯ BJP ಉಸ್ತುವಾರಿ, ಅವರು ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಕ್ ಹೋಗಿದ್ದಾರೆ. ಹೌದು, ನೀವು ಬರಬೇಕು ಉದ್ಘಾಟನೆಗೆ ಅಂತ ಕರೀಲಿಕ್ಕೆ. ಕುಮಾರಸ್ವಾಮಿ ಅವ್ರು ಹೇಳಿರೋದೇನೆಂದ್ರೆ, ಇಲ್ಲ ನಾ ಇರೋದಿಲ್ಲ, ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ, ನಾ ಆ ಟೈಮಲ್ಲಿ ಇರಲ್ಲ, 30ನೇ ತಾರೀಕಿಗೆ ಅಮೆರಿಕಕ್ಕೆ ಹೋಗ್ಬಿಡ್ತೀನಿ ನಾನು, ಇನ್ನು ಉದ್ಘಾಟನೆಗೆ ಬರೋದಲ್ಲಿ ಅಂತ ಕಾರಣ ಕೊಟ್ಬಿಟ್ಟು ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ್ದಾರೆ. ಏನೆಲ್ಲ ಮಾಡಿದ್ರು ನಮ್ಮ ಬಿಡದಿ ಪಾದಯಾತ್ರೆ, ಅದೇನು ಇಂಪ್ಯಾಕ್ಟ್ ಇಲ್ಲ ಅಂತ ಹೇಳ್ಬಿಟ್ರು. ಅವ್ರು ಬರ್ದೇ ಇದ್ರು ಪರವಾಗಿಲ್ಲ, ಹಿಂಗೆ ಹೇಳ್ಬಿಟ್ರಲ್ಲ, ಅದೆಷ್ಟು ಡ್ಯಾಮೇಜ್ ಆಯಿತು ಅನ್ನೋದೆಲ್ಲ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರಲ್ಲಿ. ಸೊ ಇಷ್ಟೆಲ್ಲ ಆದಮೇಲೆ ಆಯಿತು, ಏನು ಮಾಡೋಕ್ಕಾಗುತ್ತೆ, ಸಮಾರೋಪಕ್ಕಾದರೂ ಬನ್ನಿ ಅಂತ ಕರೆದಿದ್ದಾರೆ. ಈ ಸಮಾರೋಪಕ್ಕೆ ಬರೋಕ್ಕೆ ಪಾಟೀಲ್ರೆ, ಉದ್ಘಾಟನೆ ಸಮಾರೋಪ ಎಲ್ಲ ನೀವು ಹೇಳಿದ್ರಲ್ಲ, ಯಾವಾಗ ನಾಗೇಂದ್ರ ರಾಜೀನಾಮೆ ಕೊಡದೆ ಹೋದರೆ, ರಾಜೀನಾಮೆ ಕೊಟ್ಟರೆ ಏನು ಕತೆ, ಈ ಕ್ವಶನ್ ಇದೆ. ಕೆಲವು BJP ನಾಯಕರು ಏನು ಹೇಳ್ತಿದ್ದಾರೆ ಗೊತ್ತಾ, ಇಲ್ಲ ನಾವು ಬರೀ ನಾಗೇಂದ್ರ ಇಶ್ಯೂ ಒಂದೇ ಅಂತ ಹೇಳಿಲ್ಲ, ಸಮಗ್ರವಾಗಿ ರಾಜ್ಯ ಸರ್ಕಾರದ ವೈಫಲ್ಯಗಳು, ಎಲ್ಲ ಭ್ರಷ್ಟಾಚಾರ ಎಲ್ಲ ಇಟ್ಕೊಂಡು ಪಾದಯಾತ್ರೆ ಮಾಡ್ತಿದೀವಿ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ನಾಗೇಂದ್ರ ರಾಜೀನಾಮೆ ಕೊಟ್ಬಿಟ್ರೆ ಪಾಟೀಲ್ರೆ, ಇವರು ಪಾದಯಾತ್ರೆ ಮಾಡ್ತಿರೋದಿಲ್ಲಿ ST ಕ್ಷೇತ್ರಗಳಲ್ಲಿ. ನೀವು ರಾಯಚೂರಿಂದ ಬಳ್ಳಾರಿವರೆಗೂ ನೀವು ಯಾವ ಕ್ಷೇತ್ರ ಆರು ಬೇಕಾದ್ರೂ ತಗೊಳ್ಳಿ, ಅಲ್ಲಿ ಲಿಂಗಸೂಗೂರು ತಗೊಳ್ಳಿ ಅಥವಾ ದೇವದುರ್ಗ ತಗೊಳ್ಳಿ, ಯಾವ ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ರೆ ಎಲ್ಲವೂ ಕೂಡ ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳು. ಅಲ್ಲಿ ಪಾದಯಾತ್ರೆ ನೀವು ಬೇರೆ ಇಶ್ಯೂ ಇಟ್ಕೊಂಡು ಮಾಡಿದ್ರೆ ಏನು ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಅದು ಇಂಪ್ಯಾಕ್ಟ್ ಆಗುತ್ತೆ ಇಲ್ಲ ಅನ್ನೋ ಪ್ರಶ್ನೆ ಬರುತ್ತಲ್ಲ ಪಾಟೀಲ್ರಲ್ಲಿ. ಸೊ ಹಿಂಗಾಗಿ ಈಗ ಚರ್ಚೆ ನಡೀತಾ ಇರೋದು. ಈಗ ಕುಮಾರಸ್ವಾಮಿ ಅವರು ಒಂದು ಕಡೆ ಬಿಡಿ, ಅವರು ಉದ್ಘಾಟನೆಗೆ ಬರಲ್ಲ, ಸಮಾರೋಪ ಇರೋದು 10ನೇ ತಾರೀಕು, ಅದ್ರ ನಡುವೆ ಏನೇನಾಗುತ್ತೋ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಬಟ್ ಬೇಸಿಕಲಿ ಪಾದಯಾತ್ರೆ ಅದು ಆಗುತ್ತಾ ಇಲ್ವಾ, ಮಾಡಿದ್ರೆ ಅದೆಷ್ಟು ಇಂಪ್ಯಾಕ್ಟ್ಫುಲ್ ಆಗುತ್ತೆ, ಅದು ಈಗ ವಿಧಾನಸೌಧದ ಕಾರಿಡಾರಲ್ಲಿ ಚರ್ಚೆ ಆಗ್ತಿರೋದು ಅದು. ಅದಕ್ಕೆ ಈಗ ನಾವು ಹಿಂದಿನ ಸ್ಟೋರಿಯಲ್ಲಿ ಚರ್ಚೆ ಮಾಡಿದ್ವಿ ಪಾಟೀಲ್ರೆ. ಏನು DK ಶಿವಕುಮಾರ್ ಅವರು ಹೇಳೇ ಬಿಟ್ರು ಡೆಲ್ಲಿಯಲ್ಲಿ ನಿಂತ್ಕೊಂಡು, ಇಲ್ಲ
ರಾಜೀನಾಮೆ ಕೊಡ್ತಾರೆ ನಾಗೇಂದ್ರ ಅಂತ ಹೇಳಾಯ್ತು ಅವರು. ಅಲ್ಲ, ಅವ್ರಿಗೆ ಕ್ರೆಡಿಟ್ ತಗೊಳ್ಳೋ ವಿಚಾರ ಇತ್ತು ಅಂತಂದ್ರೆ ಅವ್ರು ಹೆಂಗಾರು ತಗೋತಾರೆ. ಈಗ ನೋಡಿ, ಪಾದಯಾತ್ರೆ ಮಾಡ್ತೀವಿ ಅಂತ ಗೊತ್ತಾಗ್ತಾ ಇದ್ದಂಗೆ ರಿಸೈನ್ ಮಾಡಿಬಿಟ್ರು. ಇದು ನಮ್ಮ ವಿಜಯೋತ್ಸವ ಅಂತ ಹೇಳಿನೂ ಪಾದಯಾತ್ರೆ ಮಾಡ್ಬೋದು ಅವರು. ಅಲ್ಲ ಅಲ್ಲ ಹೌದು, ವಿಜಯೋತ್ಸವ ಅಂತಾನೂ ಪಾದಯಾತ್ರೆ ಮಾಡ್ಬೋದು. ಆದರೆ ಪಾದಯಾತ್ರೆಯ ಸಂದರ್ಭಗಳಲ್ಲಿ ಈಗ ಬಳ್ಳಾರಿ ಪಾದಯಾತ್ರೆ ಆಯಿತು ಪಾಟೀಲ್, ಏನಂತ ಅವಾಗ ಒಂದು ಸವಾಲು ಹಾಕಿದ್ರು, ಬನ್ನಿ ಬಳ್ಳಾರಿಗೆ ಅಂತ, ಅದು ಎಲ್ಲಿ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಆ ಸವಾಲು ಅಂತ್ಕೊಂಡು ಹೋದ್ರು. ಮೇಕೆದಾಟು ಪಾದಯಾತ್ರೆ ಆಯಿತು, ಏನಂತ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮೇಕೆದಾಟು ಯೋಜನೆಗೋಸ್ಕರ. ಈಗ ಇವ್ರದ್ದು ಆ್ಯಕ್ಚುಲಿ ಬೇಸಿಕಲಿ ಇದು ಅಧಿವೇಶನದಲ್ಲಿ ಹೋರಾಟ ಮಾಡಿದ್ದೇನಕ್ಕೆ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ. ಪಾದಯಾತ್ರೆ ಘೋಷಣೆ ಮಾಡಿದ ಮೂಲ ಉದ್ದೇಶ ಏನಿತ್ತು, ನಾಗೇಂದ್ರ ಇಶ್ಯೂ ಇರೋದ್ರಿಂದನೇ ಪಾದಯಾತ್ರೆ ಮುನ್ನೆಲೆಗೆ ಬಂತು ಅಂತೇಳಿ. ಈಗ ನಾಗೇಂದ್ರ ರಾಜೀನಾಮೆ ಆದಮೇಲೆ ಇವರು ಪಾದಯಾತ್ರೆನ ಉಳಿದ ವಿಚಾರಗಳನ್ನ ಇಟ್ಕೊಂಡು ಮಾಡೋದಾದ್ರೆ ಬೀದರ್ನಿಂದ ಚಾಮರಾಜನಗರದವರೆಗೆ ಮಾಡಬೇಕು ಪಾಟೀಲ್ರೆ. ಕರೆಕ್ಟ್. ಈಗ ಇನ್ನೊಂದು ಚರ್ಚೆ ಏನಿದೆ ಅಂತಂದ್ರೆ ವೀರೇಂದ್ರ, ಈಗ ಅವಾಗ ಸಿದ್ದರಾಮಯ್ಯ ಅವರು ತೊಡೆ ತಟ್ಟಿ ಹೇಳಿದ್ರು, ನಾನು ಬರ್ತೀನಿ, ತಾಕತ್ತಿದ್ರೆ ತಡೀರಿ ಅಂತ ಹೇಳಿ. ಈಗ ಭ್ರಷ್ಟಾಚಾರದ ವಿರುದ್ಧ ಮತ್ತು ಲೂಟಿ ಹಗರಣದ ವಿರುದ್ಧ ನೀವು ಯಾರನ್ನ ಕಟ್ಕೊಂಡು ಪಾದಯಾತ್ರೆ ಮಾಡ್ತೀರಿ, ಯಾರನ್ನ ಕಟ್ಕೊಂಡು ಹೋರಾಟ ಮಾಡ್ತೀರಿ? ಜನಾರ್ದನ್ ರೆಡ್ಡಿ ಅಂತವ್ರನ್ನ, ಇದು ಯಾವ ಲೆಕ್ಕ ನಿಮ್ದು ಅಂತಾನು ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಈಗ ಜನ. ಹೌದು, ಅದೇ ನಾ ಹೇಳ್ತಿದ್ದಲ್ಲ, ವಿಧಾನಸೌಧ ಕಾರಿಡಾರ್ ಅಲ್ಲಿ ಏನು ಚರ್ಚೆ ಆಗ್ತಿದೆ ಅಂದ್ರೆ ಪಾಟೀಲ್ರೆ, ಆಯ್ತು ಪಾದಯಾತ್ರೆ ಮಾಡದಿದ್ರೆ ಬೀದರ್ನಿಂದ ಚಾಮರಾಜನಗರದವರೆಗೂ ಮಾಡ್ಬೇಕಾಗುತ್ತಲ್ಲ ಎಲ್ಲ ಇಶ್ಯೂ ಅಂದ್ರೆ. ಈಗ ಬರೀ ಇದು 185 ಕಿಲೋಮೀಟರ್, ಬೀದರ್ನಿಂದ ಚಾಮರಾಜನಗರದವರೆಗೂ ಎಷ್ಟು ಕಿಲೋಮೀಟರ್ ಆಗುತ್ತೆ ಪಾಟೀಲ್ರೆ? ಓಕೆ, ಅಲ್ಲಿ ಪಾದಯಾತ್ರೆ ಮಾಡ್ಬೇಕಾಗುತ್ತೆ. ಮತ್ತೆ ಯಾರನ್ನ ಜೊತೆಗೆ ಇಟ್ಕೋಬೇಕು ಅನ್ನೋದು ನೀವು ಹೇಳಿದ್ರಲ್ಲ, ಅದು ಡಿಸ್ಕಷನ್ ಪಾಯಿಂಟ್, ಅದು ಡಿಸ್ಕಷನ್ ಬರುತ್ತೆ. ಅಂತಿಮವಾಗಿ ಏನಾಗುತ್ತೆ ನೋಡೋಣ ಪಾಟೀಲ್ರೆ, ಕಾದ್ ನೋಡೋಣ. ಥ್ಯಾಂಕ್ ಯು ವೀರೇಂದ್ರ.